ಅವರ ಬಗ್ಗೆ ನಾನು ಹೇಳ್ತೀನಿ, ನಾನು ಸ್ಪಷ್ಟವಾದಂಥ ಒಂದು ಅಧಿಕಾರಿಗಳಿಂದ ಬಂದಿರತಕ್ಕಂಥ ಮಾಹಿತಿ, ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ರೀತಿ ನಡೆದಿದೆ ಅಂತಕ್ಕಂಥ ಹೇಳಿದ್ರಿಂದ ಅವತ್ತು ನಾನು ಮೊನ್ನೆ ಚರ್ಚೆ ಮಾಡಿರೋದು. ಸರ್, 2007ರಲ್ಲಿ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ವೀರಾಪುರ ಶಿವಕುಮಾರ ಸ್ವಾಮೀಜಿ ಅವರು ಹುಟ್ಟೂರು, ಆ ಹುಟ್ಟೂರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ತುಮಕೂರಿನಲ್ಲಿ ನಡೆದಂತ ಗುರುವಂದನಾ ಕಾರ್ಯಕ್ರಮದಲ್ಲಿ ಹೇಳಿದ್ರೆ 10 ವರ್ಷ ಆಯಿತು. ಆ ಊರಿನಲ್ಲಿ ಒಂದು ಮಾರು ದೂರ ಟಾರ್ ಸಿಕ್ಕಿದ್ ಬಿಟ್ರೆ ಬೇರೆ ಏನು ಪ್ರಯೋಜನ ಆಗಿಲ್ಲ. ಇವತ್ತು ಒಂದು ರೇಷನ್ ಕಾರ್ಡ್ ತರಬೇಕು ಅಂದ್ರೆ 2 ಕಿಲೋಮೀಟರ್ ಆಚೆ ಹೋಗಬೇಕು ಅಂತ ಹೇಳ್ತಾರೆ. ಅದರ ಬಗ್ಗೆ ನಾನು ಇದ್ದಿದ್ದು 20 ತಿಂಗಳು ನನ್ನ ಕೈಲಾದ ಮಟ್ಟಿಗೆ ಊರಿಗೆ ಅಭಿವೃದ್ಧಿ ಮಾಡಿದ್ದೇವೆ. ಆದರೆ 5 ವರ್ಷ ಆಡಳಿತ ನಡೆಸಿದಂಥ ಬಿಜೆಪಿಯವರು ಏನು ಹೇಳಿದ್ರು, ಅವರೇನು ಮಾಡಿದ್ದಾರೆ, ಈ ಕಾಂಗ್ರೆಸ್ ಏನು ಮಾಡಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಿ ನನ್ನ ಒಂದು ರಸ್ತೆನಾದರೂ ಮಾಡಿಕೊಟ್ಟೆ. ಬೇರೆ ಬೇರೆ ಕೆಲಸ ಯಾರು ಏನು ಮಾಡಿದ್ದಾರೆ ಅವ್ರು ಹೇಳೋದಿಲ್ಲ. ಏನು ರೇಷನ್ ಕಾರ್ಡ್ ಅಂದ್ರೆ ಅವ್ರ ಊರಿಂದ ರೇಷನ್ ತಗೋಬೇಕು ಅಂದ್ರೆ 2 ಕಿಲೋಮೀಟರ್ ಆಚೆ ಇರ್ತಕ್ಕಂಥ ಹಳ್ಳಿಗೆ ಹೋಗಬೇಕು, ಹಾಸ್ಪಿಟಲ್ ಹೋಗಬೇಕು ಅಂದ್ರೆ 6 ಕಿಲೋಮೀಟರ್ ಹೋಗಬೇಕು. ಊರಿನಲ್ಲಿ ರೇಷನ್ ಕಾರ್ಡ್ ಹೋಲ್ಡರ್ಸ್ ಮಾಗಡಿಗೆ 300 ಕೋಟಿ ಕೊಡಲಿಲ್ಲ. ಅದರ ಮೇಲೆ ರೇಷನ್ ಕಾರ್ಡ್ನ ಸಂಖ್ಯೆ ನೋಡ್ಕೊಂಡು ಅಲ್ಲಿ ಅಂಗಡಿ ತೆಗಿಬೇಕು ಬೇಡ ತೀರ್ಮಾನ ಮಾಡ್ತಾರೆ. ಈಗ ಗೈಡ್ ಲೈನ್ಸ್ ಪ್ರಕಾರ ನಂಬರ್ಸ್ ಇಲ್ಲದೆ ಇದ್ರೆ ಬೇರೆ ಪಕ್ಕದೂರ್ಗೆ ಹೋಗಿ ತಗೋಬೇಕು. ಅಂದ್ರೆ ಅವರೆಲ್ಲ ನಿರೀಕ್ಷೆ ಮಾಡ್ತಕ್ಕಂಥ ಸ್ವಾಮಿಗಳು ಹುಟ್ಟೂರು ಅವ್ರ ನೆನಪಿನಲ್ಲಿ ಅಟ್ಲೀಸ್ಟ್ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ, ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಈ ರೇಷನ್ ಕಾರ್ಡ್ ನಂಬರ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 300 ಕಾರ್ಡ್ ಇದ್ರೆ 300 ಕಾರ್ಡ್ ಇದ್ರೆ 250 ರೂರಲ್ 300